ಮಾಮ್ ಸ್ಟೋರಿ ಚಾನಲ್ಗೆ ಮತ್ತೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಇಂದಿನ ವಿಡಿಯೋದಲ್ಲಿ ನಾನು ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಬಾಣಲೆಯಲ್ಲಿ 2 ಸ್ಪೂನಷ್ಟು ತುಪ್ಪ ಹಾಕೋದಿದ್ದೀನಿ. ಅದಾದ ನಂತರ ಶಾವಿಗೆನ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ನನಗಂತೂ ತುಪ್ಪ ಅಂದರೆ ತುಂಬ ಇಷ್ಟ. ನಿಮಗೂ ಇಷ್ಟ ಆದರೆ ಇನ್ನೂ ಬೇಕಂದರೆ ನೀವು ಹಾಕ್ಕೋಬೋದು. ಒಂದು 2 ನಿಮಿಷ ಹೀಗೆ ಕಾಯಿಸಿದ ನಂತರ ಅದು ರೆಡ್ ಕಲರ್ ಆಗಿ ಬರುತ್ತೆ. ಹೀಗೆ ನಾನು ಒಂದು ಪ್ಲೇಟಲ್ಲಿ ಹಾಕ್ಕೋತಿದ್ದೀನಿ. ಇದಾದ ನಂತರ ಇನ್ನೊಂದು ಸಲ ಬಾಣಲೆಯಲ್ಲಿ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೋತಿದ್ದೀನಿ. ಏನಕ್ಕಂದರೆ ನಾನು ಅದರಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ನೀವು ಹಾಕ್ಕೋಬೋದು. ನಾನಿಲ್ಲಿ ಏನು ಹಾಕ್ಕೋತಿದ್ದೀನಿ ಅಂದರೆ ಬಾದಾಮಿ ಹಾಕ್ಕೋತಿದ್ದೀನಿ. ದ್ರಾಕ್ಷಿ ಮತ್ತು ಬಾದಾಮಿ, ನೀವು ಇದಕ್ಕೆ ಗೋಡಂಬಿ ಕೂಡ ಹಾಕ್ಕೋಬೋದು. ಇದು ದ್ರಾಕ್ಷಿ ಸ್ವಲ್ಪ ದಪ್ಪ ಆಗೋಷ್ಟು ಬರುತ್ತಲ್ವ, ಅಲ್ಲಿಗೆ ನಿಲ್ಲಿಸಿ ನೀವು ಅದನ್ನು ತೆಗೆದಿಟ್ಕೊಂಬಿಡಿ. ನಾನೊಂದು ಕಪ್ಪಲ್ಲಿ ಹೀಗೆ ಇಟ್ಕೊಂಡಿದ್ದೀನಿ. ಇದಾದ ನಂತರ ಅದೇ ಬಾಣಲೆಯಲ್ಲಿ 1 ಕಪ್ಪಷ್ಟು ಹಾಲು ತಗೋತಿದ್ದೀನಿ. ಈ ಹಾಲನ್ನು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊತೀರಿ. ಹಾಗೆ ಸ್ವಲ್ಪ ತಾದ ನಂತರ ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಹಾಗೆ ಬಂದಿದ ನಂತರ ನೀವು ಸಕ್ಕರೆಯನ್ನು ಹಾಕೋಬೋದು. ನಾನಿಲ್ಲಿ 4 ಸ್ಪೂನಷ್ಟು ಸಕ್ಕರೆ ಹಾಕೋತಿದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಬೇಕಾದರೆ ನೀವು ತೊಗೋಬೋದು. ಹಾಗೆ ಲೋ ಫ್ಲೇಮ್ನಲ್ಲಿ ಕುದಿಸ್ತಾ ಬರಬೇಕು. ಅದಾದ ನಂತರ ನಾವು ಮುಂಚೆ ಸ್ವಲ್ಪ ಹುರಿದಿಟ್ಕೊಂಡ್ಬಿಟ್ಟಿದ್ವಿ ಅಲ್ವಾ ಶಾವಿಗೆನ, ಅದನ್ನು ಹಾಕಿ ಇದರಲ್ಲಿ ಅದೆಲ್ಲ ಹಾಕಿದ ನಂತರ ಇನ್ನು ಲೋ ಫ್ಲೇಮಲ್ಲಿ ಹಾಗೆ ಮಿಕ್ಸ್ ಮಾಡ್ತಾ ಬನ್ನಿ. ಹೀಗೆ ಮಿಕ್ಸ್ ಮಾಡ್ತಾ ಇರುವಾಗ ನಿಮಗೆ ಹಾಲು ಸ್ವಲ್ಪ ಗಟ್ಟಿಯಾಗಿ ಆಗೋದು ಕಾಣಿಸುತ್ತೆ. ಅದು ಆಗೋ ತನಕ ನೀವು ಹೀಗೆ ಬಾಯ್ಲ್ ಮಾಡ್ತಾನೆ ಇರಬೇಕಾಗತ್ತೆ. ನೀವು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಏನಕ್ಕಂದರೆ ನೀಟಾಗಿ ಅಂದರೆ ಕ್ಲೀನಾಗಿ ಎಲ್ಲ ಕಡೆ ಬಾಯ್ಲ್ ಆಗಿರುತ್ತೆ. ಇದು ಸ್ವಲ್ಪ ತಾದ ನಂತರ ನಾನು ಈಗ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ, ಅಂದರೆ ದ್ರಾಕ್ಷಿ ಮತ್ತು ಬಾದಾಮಿ ಎಲ್ಲ ತುಪ್ಪದಲ್ಲಿ, ಅದನ್ನು ನಾನು ಹಾಕ್ತಿದ್ದೀನಿ. ಇನ್ನು ಹಾಗೆ ಮಿಕ್ಸ್ ಮಾಡ್ತಾ ಬನ್ನಿ. ಅಂದರೆ ನಾನು ಮಿಲ್ಕ್ ಅಷ್ಟು ಗಟ್ಟಿಯಾಗೋಕ್ಕೂ ಬಿಡಲಿಲ್ಲ. ಇದಾಗಿದ ನಂತರ ನಾನು ಹಾಕ್ಕೊಂಡೆ. ನಿಮ್ಗೆ ಇನ್ನೂ ಕಾಯಿಸ್ಬೇಕು, ಕುದಿಸ್ಬೇಕು ಅಂದರೆ ನೀವು ಮಾಡ್ಕೋಬೋದು. ನೋಡಿ, ಈಗ ಇನ್ನೂ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ, ಅಂದರೆ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇವಾಗ ನೋಡ್ಕೊಳ್ಳಿ, ನೀವು ಶಾವಿಗೆ ಬೇಯ್ದಿರಬೇಕಾಗತ್ತೆ. ಅದಾಗಿದ ನಂತರ ಇನ್ನೇನು ಮುಗೀತು, ನೀವು ಆರಾಮಾಗಿ ಸರ್ವ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಆಗ್ತಿದೆ. ಇನ್ನೂ ಸ್ವಲ್ಪ ಹೊತ್ತು ನಾನು ಹಾಗೆ ಕಲಿಸ್ಕೊತಿದ್ದೀನಿ. ಸ್ವಲ್ಪ ಹೊತ್ತು 1-2 ನಿಮಿಷ ಹಂಗೆ ಮಾಡಿದ ನಂತರ ನೀವು ಒಂದು ಕಪ್ಗೆ ಹಾಕ್ಕೊಳ್ಳಿ. ನೋಡಿ, ಇಷ್ಟು ಹೀಗೆ ಬಂದಿದೆ. ಅಂದರೆ ನಾನು ಮಿಲ್ಕ್ ಅಷ್ಟು ಗಟ್ಟಿ ಆಗೋಕ್ಕೂ ಬಿಡಲಿಲ್ಲ, ಆದರೆ ಪರ್ಫೆಕ್ಟಾಗಿ ಆಗಿದೆ. ಟೇಸ್ಟ್ ಅಂತೂ ಸೂಪರ್ಬ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕಾಗತ್ತೆ. ನೋಡಿ, ಹೀಗೆ ಕಾಣಿಸುತ್ತೆ. ಇನ್ನು ಸ್ವಲ್ಪ ನೀವು ತಣ್ಣಗಾಗಕ್ಕೆ ಬಿಟ್ಟು ತಿಂದರೆ ಅಂತೂ ಸೂಪರಾಗಿರುತ್ತೆ ಟೇಸ್ಟು. ಆದರೆ ಬಿಸಿ ಆಗೋ ತಿನ್ನೋರು ಇರ್ತಾರೆ ಅಲ್ವಾ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.